ಆ ರಜತ್ ಬಗ್ಗೆನೂ ಒಂದು ಹೇಳ್ಬಿಡ್ತೀನಿ ಸರ್. ಅವ್ರು ಬಂದು ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲೂ ಬಂದಿದ್ಯಾ ಅಂತ ಒಂದು ಚಾಲೆಂಜ್ ಮಾಡ್ತಾರೆ. ಅವ್ರು ಒಂದು 100 ಜನಕ್ಕೆ ಕೇಳ್ತಾರೆ ಸರ್, ಎಲ್ಲಾರು ಸತೀಶ್ ಕ್ಯಾಡ ಬಾಂಬ್ಸ್ ಮಾಡು ಬೋಣಿ ಲಕ್ಕಿ ಚಾರ್ಮ್ ಅವರು ಅವ್ರದ್ದು ಫುಲ್ ಕ್ಲಿಕ್ ಆಗ್ಬಿಡುತ್ತೆ ನಿಮ್ ಚಾನಲ್ ಅಂತ ರಜತ್ ಅವ್ರಿಗೆ ಹೇಳ್ತಾರೆ. ಅಲ್ಲಿಗೆ ಹೋಗೋವರೆಗೂ ಒಂದು ಮಾತಾಡಿರ್ತಾರೆ, ಅಂದ್ರೆ ನಿಂದೆ ಫಸ್ಟ್ ಅಂತ ಹೇಳಿರ್ತಾರೆ. ಹೋದ್ಮೇಲೆ ಇಲ್ಲ ಸುದೀಪ್ ಸರ್ದ್ ಮಾಡಿದೀನಿ, ಅವ್ರದ್ದು ಫಸ್ಟ್ ಬಿಡ್ತೀನಿ ಆಮೇಲೆ ನಿಂದು ಬಿಡ್ತೀನಿ ಅಂತ ಹೇಳ್ತಾರೆ. ಸುದೀಪ್ ಹಾಕ್ತೀನಿ ಅಂತ ಅಲ್ದೇನೋ ಡೌ ಮಾಡಿದ್ರು, ಆದ್ರೆ ಹಾಕ್ಲಿಲ್ಲ ಸರ್. ಡೇ ಒನ್ನೇ 12,500 ಸಬ್ಸ್ಕ್ರೈಬರ್ ಆದ್ರು, 6 ಲಕ್ಷ ವ್ಯೂಸ್ ಯೂಟ್ಯೂಬ್ ಅಲ್ಲಿ 1 hour 20 minutes ವಿಡಿಯೋ. ಆಮೇಲೆ ಅವ್ರು ನನ್ನ ರೋಸ್ಟ್ ಮಾಡಕ್ಕೆ ಅಂತ ಕರ್ಸಿದ್ರು, ನಾನೇ ಅವ್ರಿಗೆ ರೋಸ್ಟ್ ಮಾಡಕ್ ಅವ್ರ ಮುಂದೆನೆ ಸುಮ್ನೆ ಹಿಂಗ್ ಚೆಕ್ ಮಾಡಿದೆ ಸರ್. ಪಾಕಿಸ್ತಾನ್ ಅಂತ 4 ಚಾನಲ್ ಬಂತು ಸರ್. ಹಂಗೆ ಲೈವ್ ಆಗಿ ಹಂಗೆ ತೋರಿಸಿದೆ ಪ್ರೂಫ್, ಅದನ್ನೆಲ್ಲ ಕಟ್ ಮಾಡಿದ್ದಾರೆ ಸರ್. ಆಮೇಲೆ ಬಂದ ಮೇಲೆ 4 ಚಾನಲ್ ಅವ್ರು ವಾಟ್ಸಪ್ಗೆ ಅವ್ರ ಇನ್ಸ್ಟಾಗ್ರಾಮ್ಗೆ ನಾನು ಕಳಿಸ್ದೆ ಸರ್. ಎಲ್ಲ ಕೇಳ್ತೀರಾ, ನಾನು ಪ್ರೂಫ್ ಕೊಡೋದನ್ನ ಯಾಕೆ ಪ್ಲೇ ಮಾಡಲ್ಲ ನೀವು? ಅದು ಜನಕ್ಕೆ ಏನಾಗುತ್ತೆ, ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಇವತ್ತು ಸರ್ ಒಂದೇ ಒಂದು ನನ್ನ ಹತ್ರ ಒಂದು ಇರೋದು ವಿಶೇಷವಾದ ಬುದ್ಧಿ ಬಗ್ಗೆ ಹೇಳ್ತೀನಿ ಸರ್. ಹೇಳಿ ಸರ್. ಒಂದು ಪ್ರಾಡಕ್ಟ್ ನೀವು ತಗೊಳಕ್ಕಿಂತ ಮುಂಚೆ, ನೋಡಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಏನು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅದನ್ನ ನೀವು ವರ್ಲ್ಡ್ ನ್ಯೂಸ್ ಅಲ್ಲಿ ಮಾಡ್ತೀರಾ, 6 ತಿಂಗಳು ಮುಂಚೆನೆ ವರ್ಲ್ಡ್ ನ್ಯೂಸ್ ಅಲ್ಲಿ ಮಾಡ್ತೀರಾ? ಯಾವನ್ಗೂ ಆಗಲ್ಲ ಸರ್. ತಗೊಂಡಿರೋದನ್ನೇ ವರ್ಲ್ಡ್ ನ್ಯೂಸ್ ಮಾಡಕ್ ಆಗಲ್ಲ ಸರ್. ಒಂದು ವಸ್ತು ತಗೊಂಡಿರೋದನ್ನೇ ವರ್ಲ್ಡ್ ನ್ಯೂಸ್ ಮಾಡಕ್ ಆಗಲ್ಲ, ಆಯ್ತಾ? ನಾನು ಒಂದು ನಾಯಿ, ಡಾಂಕಿ ಸೈಜ್ ನಾಯಿನ ಕತ್ತೆ ಸೈಜ್ ಇರೋದು ತಗೋಬೇಕು ಅಂತ ಅನ್ಕೊಂಡಿದೀನಿ, ನೆಕ್ಸ್ಟ್ ಆಸೆ ನಂದು ಅಂತ ಹೇಳಿದ್ದನ್ನ USA, ಐರಿಷ್, UK ಆ ಥರ ಎಷ್ಟೊಂದು ದೇಶದಲ್ಲಿ ಆ ನ್ಯೂಸ್ನ ನಾನು ತೋರಿಸ್ತೀನಿ ಸರ್. ಅವಾಗ ಆ ನಾಯಿ ಯಾವುದು ಅನ್ನೋದು ನನಗೆ ಗೊತ್ತಿರಲ್ಲ, ಅವ್ನ ನಾಯಿ ಯಾವ ಜಾತಿ ಬರುತ್ತೆ ಅನ್ನೋದು ನಂಗೆ ಗೊತ್ತಿರಲ್ಲ. ಆಮೇಲೆ ಅಕಸ್ಮಾತ್ ಗೊತ್ತಿದ್ರು ಅದ್ರ ಅಪ್ಪ ಅಮ್ಮ ಕ್ರಾಸಿಂಗು ಆಗಿರಲ್ಲ. ಆಗ ಅಂದ್ರೆ ಮಾರ್ಚ್ 30ನೇ ತಾರೀಕು ಅದು ನಿಮ್ಗೆ ಲಿಂಕ್ ಕಳಿಸ್ತೀನಿ, ಆಡ್ ಮಾಡಿ ಇದಕ್ಕೆ. ಅರ್ಥ ಆಯ್ತಾ? ಯಾಕಂದ್ರೆ ಪ್ರೂಫ್ ಕೇಳ್ತಿರಲ್ಲ, ಎಲ್ಲ ನಿಜ ಅಂತ ಶಬ್ದ ಮಾಡ್ಬಿಟ್ಟಿದ್ದೀನಲ್ಲ, ನಾನು ಏನ್ ಹೇಳೋದಕ್ಕೂ ಪ್ರೂಫ್ ಕಳಿಸ್ತೀನಿ ಸರ್ ಎಲ್ಲದನ್ನು, ಆಯ್ತಾ? ಮಾರ್ಚ್ 30ನೇ ತಾರೀಕು ಅದರದ್ದು ಇಂಟರ್ವ್ಯೂ ಬರುತ್ತೆ ಸರ್. ಅಂದ್ರೆ ಯಾವ ನಾಯಿ ಏನು ಅಂತ ಇರಲ್ಲ ಅಲ್ಲಿ, ಅವ್ರೊಂದು ನಾಯಿ ತಗೊಳ್ತಾ ಇದಾರೆ ಕತ್ತೆ ಸೈಜು ಅಂತ ಬರುತ್ತೆ. ಅದು ಮಾರ್ಚ್ 30ಕ್ಕೆ ಸರ್. ನಂದು ಈಗ ಆಮೇಲೆ ಹುಡುಕಿ ನಾಯಿ ತಗೊಂಡಿರೋದು ಹುಟ್ಟಿರೋದು ಮೇ ಅಲ್ಲಿ ಸರ್. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ 2 ತಿಂಗಳು ಆದ್ಮೇಲೆ ಹುಟ್ಟಿರೋದು. ಅವಾಗ್ಲೂ ನನ್ಗೆ ಆ ನಾಯಿ ಗೊತ್ತಿರಲಿಲ್ಲ, ಆ ನಾಯಿ ತಗೊಳ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಅದು 3 ತಿಂಗಳಿದ್ದಾಗ ಫಾರಿನಿಂದ ನನಗೆ ಆಫರ್ ಬರುತ್ತೆ ಸರ್. ಹಿಂಗೆ 3 ತಿಂಗಳು ಮರಿನೂ ಇಷ್ಟೆತ್ರ ಇದೆ ಸರ್, ಅದನ್ನು ಕತ್ತೆಗಿಂತ ದೊಡ್ಡದಾಗುತ್ತೆ ಸರ್, ಅಷ್ಟು ಹೈಟ್ ಬರೋ ಥರ ಇದೆ ಸರ್. ಯಾಕಂದ್ರೆ 3 ತಿಂಗಳಿಗೆ ಮಂಡಿ ಹೈಟ್ ಇದೆ ಅಂತ ಹೇಳ್ತಾರೆ. ನನಗೆ ಕುತೂಹಲ ಆಗ್ಬಿಡುತ್ತೆ, 3 ತಿಂಗಳಿಗೆ ಇಷ್ಟು ಹೈಟ್ ಬಂದ ಮೇಲೆ ಅದು ಇನ್ನ ಮೆಚೂರ್ ಆದ್ಮೇಲೆ ಇಷ್ಟು ಬರುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಅದು. ಯಾಕಂದ್ರೆ ನನಗೆ ಹುಡ್ಕೊಂಡು ಆ ಥರನೇ ಬ್ರೋಕರ್ಸ್ಗಳು ಇರ್ತಾರೆ. ಅಂದ್ರೆ ಈ ಥರ ವಿಚಿತ್ರದು, ಅಂದ್ರೆ ಹೈಯೆಸ್ಟ್ ಹೈಟು, ಹೈಯೆಸ್ಟ್ ವೆಯ್ಟು, ಇಲ್ಲ ರೇರ್ ಬ್ರೀಡು, ವರ್ಲ್ಡಲ್ಲಿ ಒಂದೇ ಪೀಸ್ ಇರೋದು, ವರ್ಲ್ಡಲ್ಲಿ ಒಂದೇ ಈ ಕಲರಲ್ಲಿ ಇರೋದು, ಆ ಥರ ಯುನಿಕ್ನ ನನಗೆ ಹುಡ್ಕೊಡ್ತಾರೆ ಸರ್. ಇವಾಗ ನಾನು ಇಲ್ಲಿಯವ್ರ ಬಗ್ಗೆ ಮಾತಾಡ್ತೀನಿ ಸರ್. ಇಲ್ಲಿರೋರು ಅದನ್ನ ಆಡ್ಕೊಂಡು ನಗ್ತಾರೆ, 50 ಕೋಟಿ 100 ಕೋಟಿ ಅಂದ್ರೆ ಆಡ್ಕೊಂಡು ನಗ್ತಾರೆ. ಫಾರಿನ್ ಅವ್ರು ಏನು ಮುಟ್ಟಾಳ್ರ ಸರ್? ಫಾರಿನಿಂದ 5 ಲಕ್ಷದಿಂದ 10 ಲಕ್ಷ ಖರ್ಚಾಗುತ್ತೆ. ಅವ್ರು ಬಂದು ನನ್ನ ಮನೆ ಬಾಗ್ಲಿಗೆ ಬಂದು ನನ್ನ ಇಂಟರ್ವ್ಯೂ ಮಾಡ್ಬಿಟ್ಟು ನಂದು ನ್ಯೂಸ್ ಹಾಕ್ತಾರೆ ಅಂದ್ರೆ ಆ ನಾಯಲ್ಲಿ ಆ ವ್ಯಾಲ್ಯೂ, ಆ ಗತ್ತು, ಆ ಕ್ವಾಲಿಟಿ, ರೇರು ಇದು ಸಿಗಲ್ಲ. ಈಗ ಅದೇ 1000 ಇದ್ರೆ ಯಾರು ಇಂಟರ್ವ್ಯೂ ಬರ್ತಾರ ಸರ್? ಸರ್ ಈಗ ಲ್ಯಾಬ್ರಡಾರ್ನ ಯಾಕೆ ಇಂಟರ್ವ್ಯೂ ಮಾಡಲ್ಲ, ಗೋಲ್ಡನ್ ರಿಟ್ರೀವರ್ನ ಯಾಕೆ ಇಂಟರ್ವ್ಯೂ ಮಾಡಲ್ಲ? ಅದು ಲಕ್ಷಾಂತರ ನಾಯಿಗಳಿದಾವೆ, ಆಯ್ತಾ? ಗ್ರೇಡನ್ನು ಇಷ್ಟೆತ್ರ ಇರುತ್ತೆ, ಅದನ್ನೇ ಯಾಕೆ ಇಂಟರ್ವ್ಯೂ ಮಾಡಲ್ಲ? ಯಾವುದು ಹುಡ್ಕೊಂಬರ್ಬೇಕು ಆ ಥರ ವಸ್ತು, ಆ ಥರ ನಾಯಿನೇ ನಾನು ಹುಡುಕಿ, ಇದು ರೇರೆಸ್ಟ್ ಬ್ರೀಡು, ಈ ಥರದ್ದು ತಂದ್ರೇನೆ ನಾನು ಹೆಸರಾಗೋದು, ಆ ಥರದ್ದೇ ಹುಡುಕಿ ತೊಗೊಂಡು ಬರ್ತೀನಿ. ಆ ಕಾರಣದಿಂದ ವರ್ಲ್ಡ್ ವೈಡು ನನಗೆ ಹುಡ್ಕೊಬಂದು 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಸರ್. ಅದ್ರದ್ದು ಎಲ್ಲ ಲಿಂಕ್ ಕಳಿಸ್ತೀನಿ. 125 ದೇಶದಲ್ಲಿ ಒಂದು ನೈಟಲ್ಲಿ ಬಂದಿದ್ದೀನಿ ಸರ್. 125 ದೇಶಕ್ಕೂ ನಾನು ಹೋಗಿ ಇಂಟರ್ವ್ಯೂ ಕೊಟ್ಟಿಲ್ಲ ಸರ್. ಅವ್ರು ಬಂದು ನನ್ನ ಹತ್ರ ಇಂಟರ್ವ್ಯೂ ಮಾಡಿ ಹಾಕಿರೋದನ್ನ ಆ ಸೋರ್ಸ್ನ ಎತ್ಕೊಂಡು ಎಲ್ಲರೂ ಹಾಕ್ಬಿಟ್ಟಿರೋದು ಅವತ್ತಿಗೆನೆ. ಅಂದ್ರೆ ಈಗ ಒಂದು ಏನೋ ಆಯ್ತು ಅಂತ ಒಬ್ಬ ಹಾಕಿದ್ರೆ ಇಲ್ಲಿರೋ ಮೀಡಿಯಾ ಎಲ್ಲ ಹಾಕ್ತಾರಲ್ಲ, ಆ ಥರ ಯಾರೋ ಒಬ್ಬ ಕ್ವಶನ್ ಕೇಳ್ದು 5,000ಕ್ಕೆ ಹೋಗ್ಬಿಟ್ಟು ಕೂತ್ಕೊಂಡು ಮಾಡ್ಬಿಟ್ಟು ಬಂದ ಆಗ್ಬಿಡ್ತಾ ಅಂತ. ಅದು ಈ ರಜತ್ ಅಂತ ಇದಾರಲ್ಲ, ಅವರೇನೇ ಕ್ವಶನ್ ಕೇಳಿದ್ದು. ಆ ರಜತ್ ಬಗ್ಗೆನೂ ಒಂದು ಹೇಳ್ಬಿಡ್ತೀನಿ ಸರ್. ಅವ್ರು ಬಂದು
ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲೂ ಬಂದಿದ್ಯಾ ಅಂತ ಒಂದು ಚಾಲೆಂಜ್ ಮಾಡ್ತಾರೆ ಸರ್. ರಜತ್, ಬಿಗ್ ಬಾಸ್ ರಜತ್ ನನಗ್ ಚಾಲೆಂಜ್ ಮಾಡ್ತಾರೆ ಸರ್. ಅವರು ಪಾಡ್ಕಾಸ್ಟ್ ಅವ್ರದ್ದು ಸ್ಟಾರ್ಟ್ ಮಾಡ್ತಾರೆ. ಬೋಣಿ ರಜತ್ ಅವರು, ಬಿಗ್ ಬಾಸ್ ರಜತ್ ಅವರು ಒಂದು ಪಾಡ್ಕಾಸ್ಟ್ ಅವ್ರು ಏನ್ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಯಾರ್ದು ಇಂಟರ್ವ್ಯೂ ಮಾಡಿದ್ರೆ ಬೇಗ ನಂದು ಚಾನಲ್ ಬೆಳೆಯುತ್ತೆ, ಗ್ರೋತ್ ಆಗುತ್ತೆ. ಅವ್ರು ಒಂದು 100 ಜನಕ್ಕೆ ಕೇಳ್ತಾರೆ ಸರ್. ಎಲ್ಲಾರು ಸತೀಶ್ ಕ್ಯಾಡಬಾಂಬ್ಸ್ ಮಾಡು, ಬೋಣಿ, ಲಕ್ಕಿ ಚಾರ್ಮ್ ಅವರು, ಅವ್ರದ್ದು ಫುಲ್ ಕ್ಲಿಕ್ ಆಗ್ಬಿಡುತ್ತೆ ನಿಮ್ ಚಾನಲ್ ಅಂತ ರಜತ್ ಅವ್ರಿಗೆ ಹೇಳ್ತಾರೆ ಎಲ್ಲಾರು. ಅದಕ್ಕೆ ರಜತ್ತು ಆಮೇಲೆ ಅವ್ರ ಜೊತೆ ಧನು ಅನ್ನೋರೆ ಯಾರೋ ಇಬ್ರು ಫೋನ್ ಮಾಡ್ತಾರೆ ಸರ್. ಇನ್ನೊಬ್ರು ಹೆಸರು ಅದೇನೋ ಗೊತ್ತಿಲ್ಲ. ಇಬ್ರು ನನಗೆ ಕಾಲ್ ಮಾಡ್ತಾರೆ ಸರ್. ಕಾಲ್ ಮಾಡ್ಬಿಟ್ಟು ಒಂದೇ ಮಾತು ಹೇಳ್ತಾರೆ, ನಾನು ಫಸ್ಟ್ ಬೋಣಿನೇ ಯೂಟ್ಯೂಬ್ ಚಾನಲ್ ನಿನ್ನಿಂದ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳ್ತಾರೆ. ಸರ್ ನಾನು ಯಾವ ದೊಡ್ಡ ಮನುಷ್ಯ ಸರ್, ನೀವೆಲ್ಲ 2 ಸಲ ಬಿಗ್ ಬಾಸ್ಗೆ ಹೋಗಿರೋ, ನನಗೆ ನೀವು ದೊಡ್ಡವರಲ್ವಾ ಅಂದೆ. ಇಲ್ಲ ನಾನು ಸರ್ವೆ ಮಾಡಿದೆ, ನಮ್ಮ ಆಫೀಸಲ್ಲೂ ಎಲ್ಲರೂ ನಿನ್ಗೆ ಓಟ್ ಹಾಕ್ತಾ ಇದ್ದಾರೆ, ನೀನೇ ಮಾಡಬೇಕು ಇದು ಫಸ್ಟ್ ಬೋಣಿ ಅಂತ ಇದು ಮಾಡ್ತಾರೆ. ಆಮೇಲೆ ಕರೀತಾರೆ, ಆಫೀಸ್ಗೆ ಹೋಗ್ತೀನಿ. ಸರ್ ನಂದೇನಾ ಇವತ್ತು ಬೋಣಿ ಅಂತ ಕೇಳ್ತೀನಿ. ಅಲ್ಲಿಗೆ ಹೋಗೋವರೆಗೂ ಒಂದು ಮಾತಾಡಿರ್ತಾರೆ, ಅಂದ್ರೆ ನಿಂದೆ ಫಸ್ಟ್ ಅಂತ ಹೇಳಿರ್ತಾರೆ. ಹೋದ್ಮೇಲೆ ಇಲ್ಲ ಸುದೀಪ್ ಸರ್ದ್ ಮಾಡಿದೀನಿ, ಅವ್ರದ್ದು ಫಸ್ಟ್ ಬಿಡ್ತೀನಿ ಆಮೇಲೆ ನಿಂದು ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಸುದೀಪ್ ಸರ್ದು ಬಿಡಲ್ಲ ಅವರು, ನಂದೇ ಫಸ್ಟ್ 3 ವಿಡಿಯೋ ಬಿಡ್ತಾರೆ. ಸುದೀಪ್ ಸರ್ದ್ ಹೇಳ್ತಾರೆ ಆದ್ರೆ ಹಾಕಿರಲ್ಲ, ನಂದೇ ಫಸ್ಟ್ ಬಿಡ್ತಾರೆ. ಯಾಕಂದ್ರೆ ಮಾತು ಉಳಿಸ್ಕೊಳ್ಳಿಲ್ಲ ಅವರು. ಉಳಿಸ್ಕೊಂಡ್ರು, ಸುದೀಪ್ ಹಾಕ್ತೀನಿ ಅಂತ ಅಲ್ದೇನೋ ಡೌ ಮಾಡಿದ್ರು, ಆದ್ರೆ ಹಾಕ್ಲಿಲ್ಲ ಸರ್. ಡೇ 1 12,500 ಸಬ್ಸ್ಕ್ರೈಬರ್ ಆದ್ರು, 6 ಲಕ್ಷ ವ್ಯೂಸ್ ಯೂಟ್ಯೂಬ್ ಅಲ್ಲಿ 1 hour 20 minutes ವಿಡಿಯೋ. ಆಮೇಲೆ ಅವ್ರು ನನ್ನ ರೋಸ್ಟ್ ಮಾಡಕ್ಕೆ ಅಂತ ಕರ್ಸಿದ್ರು, ನಾನೇ ಅವ್ರಿಗೆ ರೋಸ್ಟ್ ಮಾಡಾಕ್ಬಿಟ್ಟೆ. ಅಂದ್ರೆ ಇವ್ರು ಏನ್ ಮಾಡಿದಾರೆ, ಎಲ್ಲ ಕಟ್ ಮಾಡ್ಬಿಟ್ಟು ಅವ್ರು ರೋಸ್ಟ್ ಮಾಡ್ದಂಗೆ ಹಾಕೊಂಡಿದ್ದಾರೆ. ಅಂದ್ರೆ ಅವ್ರ ಬೇಳೆ ಅವ್ರಿಗೆ ಬೇಯ್ಬೇಕು, ಬೇಯಿಸ್ಕೊಳ್ಳಿ, ಅವ್ರ ಚಾನಲ್ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ನಾನೇ ಅವ್ರನ್ನ ರೋಸ್ಟ್ ಮಾಡಿ ಸ್ವೆಟ್ ಬರ್ಸ್ಬಿಟ್ಟಿದೀನಿ, ಬೇವ್ರು ಇಳಿಸ್ಬಿಟ್ಟಿದೀನಿ. ಯಾಕಂದ್ರೆ ಅವರು ಒಂದು ಕ್ವಶನ್ ಕೇಳ್ತಾರೆ, ವರ್ಲ್ಡ್ ಅಲ್ಲಿ ಎಷ್ಟು ದೇಶದಲ್ಲಿ ಬಂದಿದ್ಯಾ ಅಂತ ಹೇಳ್ತೀಯಲ್ಲ, ನಾನು ಹೇಳಿದ ದೇಶ ತೋರ್ಸು ಅಂತಾರೆ. ಸರ್ ಯಾವ್ದು ಹೇಳಿ ಸರ್ ಅಂತೀನಿ. ಪಾಕಿಸ್ತಾನ್ ಅಂತಾರೆ. ನನ್ಗೆ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಚಾನಲ್ ಇದೆಯೋ ಇಲ್ವೋ, ಇಲ್ಲ ನಾವು ಅವರು ಆಗದೆ ಇರೋದಕ್ಕೆ ನಮ್ದು ಇಂಟರ್ವ್ಯೂ ಮಾಡ್ತಾರೋ ಇಲ್ವೋ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರ ಮುಂದೆನೆ ಸುಮ್ನೆ ಹಿಂಗ್ ಚೆಕ್ ಮಾಡಿದೆ ಸರ್, ಪಾಕಿಸ್ತಾನ್ ಅಂತ 4 ಚಾನಲ್ ಬಂತು ಸರ್. ಹಂಗೆ ಲೈವ್ ಆಗಿ ಹಂಗೆ ತೋರಿಸಿದೆ ಪ್ರೂಫ್, ಅದನ್ನೆಲ್ಲ ಕಟ್ ಮಾಡಿದ್ದಾರೆ ಸರ್. ಆಮೇಲೆ ಬಂದ ಮೇಲೆ 4 ಚಾನಲ್ ಅವ್ರು ವಾಟ್ಸಪ್ಗೆ, ಅವ್ರು ಇನ್ಸ್ಟಾಗ್ರಾಮ್ಗೆ ನಾನು ಕಳಿಸ್ದೆ ಸರ್. ಇದೇ ತರ ಬಂದು ಇವರು ಸುಜನ್ ಲೋಕೇಶ್, ಅವ್ರಿಗೂ ಗೊತ್ತಿಲ್ವೇನ ಪಾಕಿಸ್ತಾನದಲ್ಲಿ ನಮ್ಮ ಇಂಡಿಯಾದ ಹಾಕ್ತಾರೆ ಇಲ್ವಾ ಅನ್ನೋದು ಅವ್ರಿಗೂ ಅಂದ್ರೆ ಅವರೆಲ್ಲ ಓದಿರೋರ್ಗೆ ಗೊತ್ತಿರುತ್ತೆ. ಇಂಡಿಯಾ ಅವ್ರ ಸತ್ರು ಅವ್ರು ಹಾಕಲ್ಲ, ದುಶ್ಮನ್ ಅಷ್ಟಿದೆ ಅಂತ ಆ ಲೆಕ್ಕದಲ್ಲಿ ಏನೋ ಹೇಳಿದ್ರು. ಅವ್ರಿಗೂ ಒಂದೇ ಸೆಕೆಂಡ್ ಮಗ ಹರ್ಷ ಫೋನ್ ತಗೊಂಬರೋ ಅಂದೆ. ಇಲ್ಲೇ ಸ್ಕ್ರೀನಲ್ಲಿ ಪ್ಲೇ ಮಾಡ್ಬೇಕು ಇದು ಅಂತ. ಯಾರುನು ಎಲ್ಲ ಕೇಳ್ತೀರಾ, ನಾನು ಪ್ರೂಫ್ ಕೊಡೋದನ್ನ ಯಾಕೆ ಪ್ಲೇ ಮಾಡಲ್ಲ ನೀವು? ಅದು ಜನಕ್ಕೆ ಏನಾಗುತ್ತೆ, ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಇವತ್ತು ನಿಮ್ ಪಾಕಿಸ್ತಾನದ್ದೇ 4 ಚಾನಲ್ ನಿಮ್ ಕಳಿಸ್ತೀನಿ, ದಯವಿಟ್ಟು ಇದು ಮಾತಾಡೋ ಟೈಮಲ್ಲಿ ಮಧ್ಯ ಅದನ್ನ ದಯವಿಟ್ಟು ಹಾಕ್ಬೇಕು. ಏನ್ ಕಾರಣ ಅಂದ್ರೆ ಅವರೆಲ್ಲ ಕೇಳ್ತಾರೆ, ಹಾಕಲ್ಲ. ಅವ್ರಿಗೆ ಹೆಂಗ್ ಬೇಕು ಹಂಗ ಹಾಕೊಂಡು ತಿರ್ಗಾ ಸುಳ್ಳ ಅಂತ ಹಾಕ್ತಾರೆ. ಇವಾಗ ನಾನು ಪ್ರಮಾಣ ಮಾಡ್ಬಿಟ್ಟಿದ್ದೀನಿ, ಎಲ್ಲದಕ್ಕೂ ವಿತ್ ಸಾಕ್ಷಿ ಕೊಡ್ಬೇಕು. ಖಂಡಿತ ಸರ್. ಈಗ ನಾನು ಕೇಳಿದೆ ಯಾವ ಕಾಲೇಜ್ ಅಂತೆಲ್ಲ ಹೇಳಿದೆ, ನೀವು ಹೇಳಿದ್ರು ಸೂಪರ್. ಹಾಗಾದ್ರೆ ಕಾಲೇಜಿನ ದಿನಗಳು ಹೆಂಗಿತ್ತು, ಆಮೇಲೆ ಕಾಲೇಜಲ್ಲಿ ಹೇಗೆ ಇರ್ತಿದ್ರಿ ನೀವು ಅಂತ, ಅಂದ್ರೆ ನಿಮ್ಮ ಸ್ನೇಹ ಬಳಗ ಹೇಗಿತ್ತು, ನಿಮ್ಮಿಂದ ಎಷ್ಟು ಹುಡುಗಿರು ಬಿದ್ದಿದ್ರು ಅಂತ ಅಲ್ಲ ನೀವು? ಇವಾಗ ಅದನ್ನು ಫೋಟೋ ಸಮೇತ ಕೊಡ್ತೀನಿ ಸರ್. ಕಾಲೇಜ್ ಲೈಫಲ್ಲಿ ನಾನು ಹೆಂಗಿದ್ದೆ, ಅಮೀರ್ ಖಾನ್ ತರ ಇದ್ದೆ ಅಂತ ಎಲ್ಲ ಅಮೀರ್ ಖಾನ್ ತರನೇ ಹೇಳೋರು. ಅದ್ರ ಫೋಟೋ ಸಮೇತ ಕೊಡ್ತೀನಿ. ಕಾಲೇಜೆಲ್ಲ ಮುಗಿದಲ್ಲಿ ನಾನು BS ಕಾಲೇಜ್, ವಿಜಯ ಕಾಲೇಜ್ ಹಿಂದೆ 4th ಬ್ಲಾಕ್ ಇದೆಯಲ್ಲ, ಇಲ್ಲೇ 4th ಬ್ಲಾಕ್ ವಿಜಯ ಕಾಲೇಜ್ ಹಿಂದೆ BS ಕಾಲೇಜು. ಅಲ್ಲಿ ಫಸ್ಟ್ PU ಸೆಕೆಂಡ್ PU ಓದ್ತೀನಿ. ಅದರಲ್ಲಿ ಫಸ್ಟ್ PU ಅಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗ್ಬಿಡ್ತೀನಿ. ಅಕೌಂಟ್ಸು ಕಾಮರ್ಸು ಫೇಲ್ ಆಗ್ಬಿಡ್ತೀನಿ. ಅದು ನೋಟಿಸ್ ಬೋರ್ಡ್ ಅಲ್ಲಿ ಬಂದ್ಬಿಡುತ್ತೆ. ಆದ್ರೆ ಸೆಕೆಂಡ್ PU ಸ್ಟಾರ್ಟ್ ಆಗ ಮಧ್ಯೆ ರಜಾ ಇರುತ್ತಲ್ಲ, ಅವಾಗ 2 ಲೆಕ್ಚರರು ಮನೆಗೆ ಕರೀತಾರೆ. ಕರೆದ್ಬಿಟ್ಟು ನೀನು ಚೇರ್ಮನ್ ಅವರ ರಿಲೇಷನ್ನು, ಅದಕ್ಕೆ ನಿನ್ನ ಪಾಸ್ ಮಾಡ್ತಾ ಇದ್ದು ಯಾರಿಗೂ ಹೇಳ್ಬೇಡ ಅಂದ್ಬಿಟ್ಟು ನಾನು ಎಕ್ಸಾಮೇ ಬರೆಯಲ್ಲ, ಫೇಲ್ ಆಗಿರೋದನ್ನ ಅವರೇ ಪಾಸ್ ಮಾಡ್ಬಿಡ್ತಾರೆ. ತಿರ್ಗಾ ಹಂಗೆ ಸೆಕೆಂಡ್ PU ಕೊಟ್ಟೋಗ್ತೀನಿ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ಪುಟ್ಟಮುದ್ದಪ್ಪ ಅಂತ ಅವರು BS ಕಾಲೇಜ್ಗೆ ಚೇರ್ಮನ್ ಆಗಿದ್ರು, ನಮ್ಮ ಸ್ವಂತ ದೊಡ್ಡಪ್ಪ. ಆ ಕಾರಣದಿಂದ ಪಾಸ್ ಮಾಡಿಬಿಡ್ತಾರೆ ನನ್ನ. ಆಮೇಲೆ ಹಂಗೂ ಹಿಂಗೂ ಸೆಕೆಂಡ್ PU ಅಲ್ಲಿ ಜಸ್ಟ್ ಪಾಸ್ ಆಗ್ಬಿಡ್ತೀನಿ, 35% 40% ಬರುತ್ತೆ. ಆಮೇಲೆ SSMRV ಕಾಲೇಜಿಗೆ ಸೇರ್ಕೊಳ್ತೀನಿ. SSMRV ಕಾಲೇಜ್ JP ನಗರ್ ಫಸ್ಟ್ ಫೇಸ್. ಈಗ ಡೆಂಟಲ್ ಕಾಲೇಜ್ ಆಗಿದೆ, ಗ್ರೌಂಡ್ ಡೆಂಟಲ್ ಕಾಲೇಜ್ ಆಗಿದೆ. ಅದು ಶಿಫ್ಟ್ ಇವಾಗ ಇಲ್ಲೇ ಆಗೋಗಿದೆ, 9th ಬ್ಲಾಕಿಗೆ ಶಿಫ್ಟ್ ಆಗೋಗಿದೆ, ಇಲ್ಲಿಗೆ ಶಿಫ್ಟ್ ಆಗಿದೆ. ಆ ಕಾಲೇಜಲ್ಲಿ ನಾನು ಡಿಗ್ರಿ ಓದ್ತೀನಿ. ಆದ್ರೆ ನಾನು SLC ಇದ್ದಾಗಲೇ ದುಡಿಯಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಅಂದ್ರೆ ರೀಸೇಲ್ ಅಲ್ಲಿ ಇದರಲ್ಲಿ ದಿನಕ್ಕೆ 10,000 ದುಡಿತಾ ಇರ್ತೀನಿ. ನಾನೇನ್ ಮಾಡ್ತೀನಿ, ದಿನಕ್ಕೆ 20 ಜನ, ಅದರಲ್ಲಿ 8 ಜನ ಹುಡುಗಿರು 12 ಜನ ಹುಡುಗರಿಗೆ
ಇವತ್ತು ಇಲ್ಲಿ ಪಾರ್ಟಿ ಕೊಡಿಸ್ಬಿಟ್ಟು ನಾಳೆ ಆ ಪಬ್ಬಿಗೆ ಬನ್ನಿ, ಆ ಹೋಟೆಲ್ಗೆ ಬನ್ನಿ, ಆ ರೆಸ್ಟೋರೆಂಟಿಗೆ ಬನ್ನಿ ಅನ್ನಕ್ಕೆ ಇಲ್ಲಿ ಊಟ ತಿಂಡಿ ಎಣ್ಣೆ ಹೊಡಿಸ್ತಿದ್ದೆ, ಆದ್ರೆ ನಾನು ಕುಡಿತಾ ಇರ್ಲಿಲ್ಲ. ಓಕೆ. ನಾನು ಸಿಗರೇಟ್ ಇವತ್ತಿಗೂ ಸೇದಲ್ಲ, ಅಂದ್ರೆ ಬಿಯರ್ ಮಾತ್ರ 1-1.5 ಬಾಟ್ಲ್ ಹೊಡಿತೀನಿ. ಅದು ರೇರ್, 6 ತಿಂಗಳಿಗೋ 3 ತಿಂಗಳಿಗೋ ಫ್ರೆಂಡ್ಸ್ ಸೇರಿದ್ರೆ ಮಾತ್ರ. ನನಗೆ ತಿನ್ನೋ ಹುಚ್ಚು, ಕುಡಿಯೋ ಹುಚ್ಚಿಲ್ಲ.